ಸರ್ ಮನ್ಸು ಮುಟ್ಕೊಂಡು ಹೇಳ್ತೀನಿ, ನನಗೆ ಸುಳ್ಳು ಹೇಳಕ್ಕೆ ಬರಲ್ಲ. ಕಾಲಪತ್ರ ಸಿನಿಮಾ ನೋಡಾದ್ಮೇಲೆ ನನಗೆ ಆ್ಯಕ್ಚುಲಿ ಶಬ್ದ ವೇದಿಕೆಯಿಂದ ಮುಂಚೆ ಅಣ್ಣವ್ರು ನೋಡಿದ್ದು ಲಾಸ್ಟ್ ಸಿನಿಮಾ ನೋಡಿದ್ದೆ, ತುಂಬಾ ಮಿಸ್ ಮಾಡ್ಕೊತೀನಿ. ಅದಾದ್ಮೇಲೆ ಅಣ್ಣವ್ರು ನೋಡಾದ್ಮೇಲೆ ತುಂಬ ಖುಷಿ ಆಗ್ತಿದೆ ಸರ್. ಕರ್ಪೂರ ಇಟ್ಕೊಂಡು ಹೇಳ್ತೀನಿ ಸರ್, ನಿಜವಾಗ್ಲೂ ಸರ್ ಕರ್ಪೂರ ಮುಟ್ಕೊಂಡು ಹೇಳ್ತಾ ಇದ್ದೀನಿ. ಅಣ್ಣವ್ರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ, ಆಯಿತಾ? ಕರ್ಪೂರ ಮುಟ್ಟಿದ್ದೀನಿ, ಆಯಿತಾ? ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ವಿಕ್ಕಿ ಸರ್ ಡೈರೆಕ್ಷನ್ ಕೂಡ ನೆಕ್ಸ್ಟ್ ಲೆವೆಲ್ಗಿದೆ. ಇದ್ರ ಮೇಲೆ ನಾನು ಸುಳ್ಳು ಹೇಳಿದ್ರೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಟಿಮೇಟ್ ಆಗಿದೆ. ಈ ತರ ಕಂಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ನಮ್ಮ ಪ್ರಪಂಚದಲ್ಲಿ ಇಬ್ಬರು ಕಣ್ಣು ಕಾಣೋ ದೇವರುಗಳಂದ್ರೆ ಒಂದು ರೈತರು, ಇನ್ನೊಂದು ಸೈನಿಕರು. ದಯವಿಟ್ಟು ಅವ್ರಿಬ್ಬರಿಗೂ ಗೌರವ ಕೊಡಬೇಕು. ಮತ್ತು ಯಾರೋ ಒಬ್ಬರು ಫೇಮಸ್ ಆದರೂ ನೇಮು ಫೇಮಸ್ ಬಂದ ತಕ್ಷಣ ಅದು ತಲೆಗತ್ತಬಾರ್ದು ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ. ಫಸ್ಟ್ ಆಫ್ ಆಲ್ ಇವ್ರು ಹೇಳ್ದಂಗೆ ದೊಡ್ಡ ಮನೆ, ಅವ್ರ ಆಶೀರ್ವಾದ ಫುಲ್ ಇದೆ. ಸ್ಕ್ರೀನ್ ಮೇಲೆ ರಾಜಣ್ಣ ಇದ್ದಾರೆ. ದೊಡ್ಡ ಮನೆ ಅಭಿಮಾನಿಗಳ ಆಶೀರ್ವಾದ ಖಂಡಿತ ಈ ಮೂವಿ ಮೇಲೆ ಇದ್ದೇ ಇರುತ್ತೆ, ಖಂಡಿತ ಗೆಲ್ಲುತ್ತೆ. ಕಾಲಾಪತ್ತರ್ ಸಿನಿಮಾ ಅಂದರೆ ಇವತ್ತು ನೋಡಿ ಅಯೋಧ್ಯೆಯಲ್ಲಿ ಕೆತ್ತಿರೋ ಶ್ರೀರಾಮನು ಇದೇ ಕಾಲಾಪತ್ತರು. ಇದರಲ್ಲಿ ಹೊರಟಬೇಕಾಗಿರೋ ವಿಕ್ಕಿ ಅವರು ಹೇಳಬೇಕಾಗಿರೋ ಒಂದು ವಿಷಯನೂ ಕಾಲಾಪತ್ತರ್. ನಾವು ಇವತ್ತಿನ ಜಗತ್ತದಲ್ಲಿ ಯಾವ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದೀವಲ್ಲ ಅದನ್ನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನು ಇವತ್ತು ಯಾವುದೋ ಒಂದು ಸಕ್ಸಸ್ ಸಿಕ್ಕಿದ ತಕ್ಷಣ ಏನೋ ಒಂದು ನಾವೇ ಅದರಲ್ಲಿ ತೇಲಾಡ್ತಾ ಇರ್ತೀವಿ. ಒಂದು ಅಮಲು ಅಂತೀವಲ್ಲ, ಒಂದು ಎಣ್ಣೆ ಕುಡಿದಾಗ ಏನೋ ಒಂದು ಅಮಲಲ್ಲಿ ತೇಲಾಡ್ತಾ ಇರ್ತೀವಿ, ಅನ್ನೋ ಥರ ಒಂದು ಸಕ್ಸಸ್ ಅಂತ ಬಂದಾಗ ನಾವು ಅದು ಏನು ಅನ್ಕೊಂಡು ನಮ್ಮ ದೇಹಕ್ಕೆ ಸಿಕ್ಕಿರೋದಂತ ಅನ್ಕೊಂಡಿರ್ತೀವಿ. ಆ ನಮ್ಮ ಕೆಲಸ ವೈಖರಿಯನ್ನು ನಾವು ಯಾವತ್ತೂ ಅದನ್ನು ಇದೇ ಮಾಡಲ್ಲ. ಯಾವುದೋ ಒಂದು ವಿಷಯ ತಗೊಂಡು ಓಯ್ ಅಂತ ಇರ್ತೀವಿ. ಅಂಥವ್ರು ಬಂದ್ಬಿಟ್ಟು ಸಿನಿಮಾ ನೋಡಿ, ಪ್ರತಿಯೊಬ್ಬ ಆ್ಯಕ್ಟರ್ಗಳು ಬಂದ್ಬಿಟ್ಟು ಸಿನಿಮಾ ನೋಡಿ, ನಾನು ಇವತ್ತು ಹೇಳ್ತಾ ಪ್ರೇಕ್ಷಕರಲ್ಲ, ಇವತ್ತು ಸಕ್ಸಸ್ ಅಲ್ಲ ಅಂತ ತೇಲಾಡ್ತಾ ಇರೋ ಎಷ್ಟೋ ಜನ ಇದ್ದಾರೆ, ಅವ್ರು ಬಂದ್ಬಿಟ್ಟು ಈ ಫಿಲ್ಮ ನೋಡಿ. ಆಮೇಲೆ ನೀವು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಇಲ್ಲ ಏನೋ ಸಿಗುತ್ತೆ ಅಂದರೆ ಖಂಡಿತ ಈ ಫಿಲಮಿಗೆ ಬರಲೇಬೇಡಿ. ಇವಾಗಲೇ ಬರಲೇಬೇಡಿ. ನಿಮಗೆ ನಿಜವಾಗ್ಲೂ ಏನೋ ಒಂದು ನಾನು ಏನಕ್ಕೋಸ್ಕರ ನಾನು ಇದ್ದೀನಿ, ನಮ್ಮ ಭ್ರಮೆಯನ್ನು ಹೋಗಲಾಡಿಸ್ಬೇಕು ಅಂತಂದರೆ ಈ ಸಿನಿಮಾಗೆ ಬನ್ನಿ, ಖಂಡಿತ ಬನ್ನಿ. ಯಾವುದೋ ಒಂದು ಭ್ರಮೆಯನ್ನು ಬಂದು ನಿಲ್ಲಿಸಿದ್ದೆ. ಸರ್ ಆ್ಯಕ್ಟಿಂಗ್ ಎಲ್ಲ ಹೇಗೆ ಮಾಡಿದೆ ಸರ್? ಅಷ್ಟೇ ಇವತ್ತು 2 ಫಿಲ್ಮ್ ರಿಲೀಸ್ ಆಗಿದೆ. ಅಂದರೆ ನಿನ್ನೆ ಒಂದು ರಿಲೀಸ್ ಆಯ್ತು, ಇವತ್ತೊಂದು ರಿಲೀಸ್. ಅಂದರೆ ತುಂಬ ಎಕ್ಸ್ಪೆಕ್ಟ್ ಮಾಡಿರೋ ಒಂದು ರಾಣಿ ಅಂತ ಹೇಳ್ಬಿಟ್ಟು. ಆಮೇಲೆ ಇದೊಂದು ರಾಣಿ ಅಂತ ನೋಡಿದರೆ ಒಂದು ಒಳ್ಳೆ ಆ್ಯಕ್ಟರ್ನ ನಮಗೆ, ಅದೇ ಕನ್ನಡಕ್ಕೆ ಒಳ್ಳೆ ಆ್ಯಕ್ಟರು ಒಂದು ಇದಾದರೆ, ಯಾಕಂದರೆ ಕನ್ನಡ ಫಿಲ್ಮ್ ಅದು. ಕನ್ನಡ ಫಿಲ್ಮ್ ಆದಮೇಲೆ ನನಗೆ ಇದು ಬೇರೆ ಅಲ್ಲ ಅದು ಬೇರೆ ಅಲ್ಲ. ನಾನೊಬ್ಬ ಕನ್ನಡಕನಾಗಿ 2 ಫಿಲ್ಮ್ ಬಗ್ಗೆ ನಾನು ಮಾತಾಡ್ತೀನಿ. ರಾಣಿ ಫಿಲಮ್ನಲ್ಲಿ ನೋಡಿದರೆ ಒಬ್ಬ ಆ್ಯಕ್ಟರ್, ಒಂದು ಕನ್ನಡಕ್ಕೆ ಒಬ್ಬ ಉದಯ ಅಂತ ಒಬ್ಬ ಹೊಸ ಆ್ಯಕ್ಟರ್ ಸಿಕ್ಕಿದ್ರು. ಇದರಲ್ಲಿ ನೋಡಬೇಕಂದ್ರೆ ಹೊಸ ಡೈರೆಕ್ಟರ್ ಸಿಕ್ಕಿದ್ರು ನಮಗೆ ಕನ್ನಡಕ್ಕೆ. ಆ್ಯಕ್ಟಿಂಗಿಂತ ಜಾಸ್ತಿಯಾಗಿ ಒಬ್ಬ ಡೈರೆಕ್ಟ್ರು, ಅದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೀರೋಯಿನ್ ಆ್ಯಕ್ಟಿಂಗ್ ಎಲ್ಲ ಹೇಗಿದೆ? ಹೀರೋಯಿನ್ ಆ್ಯಕ್ಟಿಂಗು ಅದೇ ನಾಮಕವಾಸ್ತೆ ಅಂದರೆ ನಿಜ ಹೇಳ್ಬೇಕಂದ್ರೆ ಅಷ್ಟೊಂದು ಅವ್ರಿಗೆ ಪ್ರಾಮುಖ್ಯತೆ ಇರಲಿಲ್ಲ. ಆದರೆ ಅವ್ರು ಸಿಕ್ಕಿರೋ ಒಂದು ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅವ್ರು ತುಂಬ ಫಿಲ್ಮಲ್ಲಿ ನೀವು ನೋಡಿದ್ರೆ, ನಾನು ಇದೇ ಪೌಡರ್ ಫಿಲ್ಮಲ್ಲಾದರೂ ಅಷ್ಟೇ, ಎಷ್ಟೊಂದು ಫಿಲ್ಮಲ್ಲಿ ನೀವು ನೋಡಿದರೆ ಅವರ ಆ್ಯಕ್ಟಿಂಗ್ ಏನಿದೆ ಅದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಿಟ್ಟರೆ ನಮಗೊಂದು ನಮ್ಮ ಒಂದು ಕಲ್ಪನೆಯಲ್ಲಿ ಬರ್ತಾ ಇರ್ತೀವಲ್ಲ, ಅದನ್ನು ನೀವು ಹೊರಗಡೆ ಬರಬೇಕಾ? ನಿಮ್ಗೆ ಒಳ್ಳೆ ಮೆಡಿಸಿನ್ ರೀ. ನೀವು ಯಾವುದೋ ಒಂದು ಸೈಟಾಟಿಕ್ಸ್ ಹತ್ರ ಹೋಗೋದು ಬೇಡಿ, ಯಾವುದೋ ಒಂದು ಹುಚ್ಚ ಹಾಸ್ಪಿಟಲ್ಗೆ ಹೋಗೋದು ಬೇಡ್ರಿ, ಡಾಕ್ಟರ್ ಹತ್ರ ಹೋಗ್ಬೇಡಿ, ಫಿಲ್ಮ್ ಬಂದು ನೋಡಿರಿ. ನೀವು ಯಾವ ಒಂದು ಭ್ರಮೆಯಲ್ಲಿ ಇರ್ತೀರಲ್ಲ ಅದರಿಂದ ಅಟ್ಲೀಸ್ಟ್ ಹೊರಗಡೆ ಬರ್ತೀರ ಅಂತ ಅನ್ಕೊಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸಿನಿಮಾ ಹೇಗಿತ್ತು? ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ಸಿನಿಮಾ ಮಾತ್ರ ಸಕ್ಕತ್ತಾಗಿದೆ ಸರ್. ಮತ್ತೊಂದು ಶೋ ಹೋಗಬೇಕು ಅನಿಸಿದೆ, ಅಷ್ಟು ಚೆನ್ನಾಗಿದೆ ಸಿನಿಮಾ. ನೋಡಿ, ನಮ್ಮ ದೇಶದ ಬೆನ್ನೆಲುಬು ಸೈನಿಕ, ಒಬ್ಬ ದೇಶದ ಬೆನ್ನೆಲುಬು ರೈತ, ಹಾಗೆ ಒಬ್ಬ ಡ್ರೈವರು, ಆಟೋ ಚಾಲಕರು. ನಿಜವಾಗ್ಲೂ ಹೇಳಬೇಕು ಅಂದರೆ ಒಬ್ಬ ರೈತ, ಒಬ್ಬ ಸೈನಿಕ, ಅವರಿಬ್ಬರು ಚೆನ್ನಾಗಿದ್ರೆ ಸಮಾಜ ಚೆನ್ನಾಗಿರುತ್ತೆ. ಅವರಿಬ್ಬರು ಚೆನ್ನಾಗಿಲ್ಲ ಅಂದರೆ ನಾವು ಯಾರೂ ಚೆನ್ನಾಗಿರಲ್ಲ. ನೋಡಿ, ಪ್ರತಿಯೊಬ್ಬರು ಹುಡುಗಿರಿಗೂ, ಪ್ರತಿಯೊಬ್ಬ ಹುಡುಗಿರಿಗೆ ನಾನು ಹೇಳೋದಿಷ್ಟೇ, ಸಿನಿಮಾ ನೋಡಿ ನನಗೆ ಎಷ್ಟು ಬೇಜಾರಾಯ್ತು ಅಂದರೆ ಲಾಸ್ಟ್ವರೆಗೂ ಹೀರೋಯಿನ್ ಸಿಗಲೇ ಇಲ್ಲ ಸರ್. ತುಂಬ ದುಃಖ ಆಯಿತು. ನಿಜ ಜೀವನದಲ್ಲೂ ಅಷ್ಟೇ ಸಿಗೋದೇ ಇಲ್ಲ ಸರ್. ನಿಜವಾದ ಪ್ರೀತಿಗೆ ಬೆಲೆನಿಲ್ಲ. ನೋಡಿ, ಪ್ರತಿಯೊಬ್ಬರು ಮನೆಯಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಸರ್, ಕೈ ಮುಗಿದು ಕೇಳ್ಕೊತೀನಿ ನಿಮಗೆಲ್ಲ. ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಮಕ್ಕಳು ಐಷಾರಾಮ್ ಕೊಟ್ಟರು, ಅಂಬಾನಿ ಮಗನು ಕೊಟ್ಟರು, ಖುಷಿಯಾಗಿರಲ್ಲ. ನಿಮ್ಮ ಮಗಳು ಯಾರಲ್ಲಿ ಖುಷಿಯಾಗಿರ್ತಾಳೆ ಗೊತ್ತಾ? ಒಬ್ಬ ಆಟೋ ಡ್ರೈವರಲ್ಲಿ, ಒಬ್ಬ ಸೈನಿಕನಲ್ಲಿ, ಒಬ್ಬ ರೈತನ ಮಗನಲ್ಲಿ. ಅದು ಬಿಟ್ಟರೆ ಯಾರೆಲ್ಲೂ ಚೆನ್ನಾಗಿರಲ್ಲ. ನಿಜ ಈ ಸಿನಿಮಾ ನೋಡಿ ನನಗೆ ಇದೊಂದು ಅರ್ಥ ಆಯಿತು ಸರ್. ಕೆಳಗಡೆ ಬಿದ್ದಾಗ ಯಾವನ್ನೂ ಸಪೋರ್ಟ್ ಮಾಡಲ್ಲ. ಇದು ಈ ಸಿನಿಮಾ ಉದಾಹರಣೆ. ನಿಜ ಹೇಳ್ತಿದ್ದೀನಿ.
ಯಾವನು ಸಪೋರ್ಟ್ ಮಾಡಲ್ಲ. ನಾವು ಬಿದ್ದರೆ ನಾವೇ ಎದ್ದೇಳಬೇಕು, ನಾವು ಸೋತ್ರು ನಾವೇ ಎದ್ದೇಳಬೇಕು. ಭಾವನೆಗಳ ಜೊತೆ ಯಾರು ಇರಲ್ಲ, ಯಾವ ಹುಡುಗಿನೂ ಇರಲ್ಲ, ಯಾವಳು ಇರಲ್ಲ. ನಮ್ಮ ಐಷಾರಾಮ್ ಜೀವನ ಬಂತು ಅಂದರೆ ಎಲ್ಲರೂ ಬರ್ತಾರೆ, ಇಲ್ಲಾಂದರೆ ಯಾರೂ ಬರಲ್ಲ ಅಲ್ವಾ. ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ. ನಿಜವಾಗ್ಲು ಬರ್ಬೇಕಾದ್ರೆ ಏನೋ ಇಟ್ಕೊಂಡು ಬಂದೆ ನಾನು. ಸಿನಿಮಾ ಬಂದಮೇಲೆ ನಾನೇ ಸೈಕ್ ಆಗೋದೆ ನಿಜವಾಗ್ಲು, ಅಷ್ಟು ಚೆನ್ನಾಗಿದೆ ಸಿನಿಮಾ. ನಿಜವಾಗ್ಲೂ ಒಂದು ನಿಜವಾಗ್ಲೂ ಹೇಳ್ತೀನಿ, ಯಾರಿಗೆ ಬೆಲೆ ಕೊಡ್ತಿರೋ ಕೊಡಲ್ಲ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಒಬ್ಬ ಸೈನಿಕ, ಒಬ್ಬ ರೈತ, ಇವ್ರಿಗೆ ಯಾವಾಗ ನಾವು ಬೆಲೆ ಕೊಡೋದು ಕಲಿತೀವೋ ಅವಾಗ ನಾವು ಚೆನ್ನಾಗಿರ್ತೀವಿ, ಆಯ್ತಾ. ಇಲ್ಲ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ. ಅವೆರಡೂ ನಾವು ಚೆನ್ನಾಗಿಟ್ರೆ ನಾವು ತುಂಬ ಚೆನ್ನಾಗಿರ್ತೀವಿ ಸರ್. ಸಿನಿಮಾ ಮುಖಾಂತರ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಫ್ಯಾಮಿಲಿ ಸ್ಟೋರಿ, ಸಿನಿಮಾ ಫ್ಯಾಮಿಲಿ ಸ್ಟೋರಿ ತುಂಬ ಚೆನ್ನಾಗಿದೆ. ನಿಜವಾಗಿ ತುಂಬ ಅರ್ಥಪೂರ್ಣವಾಗಿದೆ. ಯಾರು ಐಷಾರಾಮ್ ಜೀವನ ಮಾಡ್ಬೇಕಂತ ನೋಡ್ತಿದ್ರಲ್ಲ ಹುಡುಗಿರ, ಒಂದು ಸಿನಿಮಾ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸಿನಿಮಾ ಏನು ಅಂತ ಅರ್ಥ ಆಗುತ್ತೆ ನಿಮಗೆ ಅಲ್ವಾ. ಸಿನಿಮಾ ಚೆನ್ನಾಗಿದೆ, ಒಂದು ನೋಡಿ. ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಡೈರೆಕ್ಟ್ ಈ ಥರ ಒಳ್ಳೆ ಸಿನಿಮಾಗಳು ಕೊಡಿ. ನಿಜವಾಗಿ ನಮ್ಮ ಉತ್ತರ ಕರ್ನಾಟಕ ಕಡೆ ಸಿನಿಮಾ ಮಾಡಿದ್ದಾರೆ, ಭಾಳ ಖುಷಿ ಆಯಿತು ನೋಡಿ. ಎಲ್ಲೆಲ್ಲ ಹೋಗಿ ಸಿನಿಮಾ ಮಾಡ್ತಾರೆ, ನಮ್ಮಲ್ಲಿ ಎಷ್ಟೋ ಲೊಕೇಶನ್ಗಳಿದೆ ಸರ್. ನಾವು ಕಾರ್ಮಿಕರು ಕೆಲಸ ಇಲ್ಲ ಅಂತ ಕಾಯ್ತಿದ್ದೀವಿ ಸರ್. ನಾನು ಇಂಡಸ್ಟ್ರಿಯಲ್ಲಿ ಒಬ್ಬ ಚಿಕ್ಕ ಕಲಾವಿದ. ನಿಜವಾಗ್ಲೂ 5 ವರ್ಷಕ್ಕೆ 10 ವರ್ಷಕ್ಕೆ ಸಿನಿಮಾ ಮಾಡ್ತಿದ್ದಾರೆ ಕೆಲವೊಬ್ರು ಸರ್. ನಮ್ಮ ಹತ್ರ ಕಾರ್ಮಿಕರಿಗೆ ಕೆಲಸ ನಿಲ್ದಂಗೆ ಆಗ್ಬಿಟ್ಟಿದೆ ಸರ್. ನಿಜವಾಗ್ಲೂ ತುಂಬ ದುಃಖ ಇದೆ ಸರ್, ತುಂಬ ಕಷ್ಟ ಇದೆ ಸರ್. ನೋಡಿ ಎಷ್ಟು ಹುಡುಗರನ್ನೆಲ್ಲ ಹಾಕೊಂಡು ಸಿನಿಮಾ ಮಾಡಿದ್ದಾರೆ ಸರ್, ಭಾಳ ಖುಷಿ ಆಯಿತು. ಲೋ ಬಜೆಟ್ ಸಿನಿಮಾ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಎಷ್ಟು ಹುಡುಗರು ಕೆಲಸ ಕೊಟ್ಟಿದ್ದಾರೆ, ಎಷ್ಟು ಹುಡುಗರಿಗೆ ಪ್ರೇಮ್ ಇದೆ ಸರ್. 10 ವರ್ಷದಿಂದ ನಾನು ಸುಮ್ಮನೆ ಸರ್, ಚಿಕ್ಕ ಆರ್ಟಿಸ್ಟ್ ಸರ್. ನಾನು ಇವತ್ತವರೆಗೂ ಅಲಿತಾ ಇದ್ದೀನಿ ಸರ್. ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವುದಕ್ಕೂ ಕಮ್ಮಿ ಇಲ್ಲ ಸರ್. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಸರ್, ನಮ್ಮ ಕನ್ನಡದಲ್ಲಿ ಸಿನಿಮಾ ಮಾಡಿ ಸರ್, ಕನ್ನಡದಲ್ಲಿ ಸಿನಿಮಾ ಮಾಡಿ ಸರ್, ಕನ್ನಡನ ಬೆಳೆಸಿ ಸರ್. ನಮ್ಮ ಹತ್ರ ಬಡ ಕಲಾವಿದರನ್ನ ಹಾಕೊಂಡು ಒಬ್ಬೊಬ್ಬರು ಬೆಳೆಸಿ ಸರ್. ಪರದೇಶದ ಬೇರೆ ಬೇರೆ ರಾಜ್ಯಗಳು ಸಿನಿಮಾಗಳು ಬೆಳೀತಾ ಇದೆ, ನಮ್ಮ ಕನ್ನಡ ಸಿನಿಮಾ ಬೆಳೀತಾ ಇಲ್ಲ. ಹೀರೋಯಿನ್ ಆಗಿದ್ದಾರೆ, ಕಲೆ ಅನ್ನೋದು ಅವ್ರ ಬ್ಲಡ್ಡಲ್ಲಿ ಇದೆಯಲ್ವಾ. ಅವ್ರು ಈ ಥರ ಡೈರೆಕ್ಷನ್ ಮಾಡ್ತಾರೆ ಅಂತ ನಾವು ದೇವರನ್ನ ಅನ್ಕೊಂಡಿರ್ಲಿಲ್ಲ. ಕಾಲಪತ್ರ ಅಂದರೆ ಕೆಲವೊಂದಷ್ಟು ಜನ ಕನ್ನಡ ಮೂವಿನ ಅಂತ ಕೇಳ್ತಾರೆ, ಆಯಿತಾ. ಇದು ಕನ್ನಡ ಮೂವಿನೇ, ಪಕ್ಕ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರು. ಇವಾಗ ಪ್ರತಿಯೊಬ್ಬರು ಸೈನಿಕರಾಗಬೇಕು ಅಂತ ಹುಡುಗರ ಆಸೆ ಅಲ್ವಾ. ದಯವಿಟ್ಟು ಯಾರ್ಯಾರೆಲ್ಲ ಸೈನಿಕರಾಗಬೇಕು, ದೇಶ ಸೇವೆ ಮಾಡಬೇಕು ಅಂತ ಇದ್ದೀರ ಅವರೆಲ್ಲ ಬಂದು ಕಾಲಪತ್ರ ಮೂವಿನ ನೋಡಿ. ಒಂದು ಅಲ್ಟಿಮೇಟ್ ಆಗಿದೆ, ಚೆನ್ನಾಗಿದೆ, ಎಲ್ಲರೂ ಸಪೋರ್ಟ್ ಮಾಡಿ. ಈ ಫ್ಯಾನ್ ವಾರ್ಗಳನ್ನ ಬಿಡ್ರಿ. ಇದರ ಉದ್ದೇಶ ಏನು ಗೊತ್ತಾ ಬ್ರದರ್, ಒಂದು ಮೆಸೇಜ್ ಈ ಮೂವಿದು. ನೇಮು ಫೇಮು ಬಂದ ತಕ್ಷಣ ಅದನ್ನು ತಲೆಗೆ ಹಾಕಬೇಡ್ರಿ. ನಮ್ಮಿಂದನೇ, ನಮ್ಮ ಕೋಳಿಯಿಂದನೇ ಬೆಳಗಾಗುತ್ತೆ ಅನ್ನೋದನ್ನು ಬಿಡ್ರಿ. ಏನೇ ಇದ್ರೂ ಆ ಹೆಸರು ನಿಮ್ಮ ಆ್ಯಕ್ಟಿಂಗ್ಗೆ, ನೀವು ಮಾಡಿರೋ ಕೆಲಸಕ್ಕೆ ಹೊರತು ಅದು ನಿಮಗಲ್ಲ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲರೂ ಬಂದು ಸಿನಿಮಾನ ನೋಡಿ ಕನ್ನಡ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿ.